ಹಾಗೆ ಇವತ್ತಿನ ದಿವಸ ಕಲಬುರಗಿಯ ಸಯೂರ್ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ನಿಮಿತ್ತ ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಂಜುನಾಥ್ ಶೆಟ್ಟಿ ಸರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ವಿ ಬಿ ಬಿರಾದರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಅತಿಥಿಗಳು ವೇದಿಕೆಯತ್ತ ಆಗಮಿಸಬೇಕು. ಅದೇ ರೀತಿಯಾಗಿ ಡಾಕ್ಟರ್ ಅಂಬರೀಶ್ ಬಿರಾದರ್ ಸರ್ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು. ಅದೇ ರೀತಿಯಾಗಿ ಡಾಕ್ಟರ್ ಶ್ವೇತಾ ಮೇಡಮ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು. ಮತ್ತೆ ಡಾಕ್ಟರ್ ಅರವಿಂದ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಡಾಕ್ಟರ್ ಸುಧಾ ಮೇಡಮ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಈಗ ಅತಿಥಿಗಳಿಗೆ ಸ್ವಾಗತವನ್ನ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕರ್ವೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ರಾಜ್ಕುಮಾರ್ ಕರ್ವೆ ಸರ್. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಇಂದು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಆರೋಗ್ಯ ಮತ್ತು ಮಾನವೀಯ ಸೇವೆಗೆ ತಮ್ಮ ಜೀವನವನ್ನೇ ಸಮರ್ಪಿಸುವ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಗಳಿಗೆ, ವೈದ್ಯರಿಗೆ, ದಾದಿಯರಿಗೆ ಹಾಗೂ ಆರೋಗ್ಯ ಸಿಬ್ಬಂದಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ಗಾಯಗಳನ್ನು ಮಾತ್ರವಲ್ಲ, ಬದುಕನ್ನೇ ಗುಣಪಡಿಸುವ ವೈದ್ಯರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಮಂಜುನಾಥ್ ಶೆಟ್ಟಿ, ಸಿಇಒ ಸಿಸ್ಕೋ ಫಾರ್ಮಾ ಇವರಿಗೆ ಎಲ್ಲ ಸಯೂರ್ ವೈದ್ಯರ ಪರವಾಗಿ ಹಾಗೂ ಸಿಬ್ಬಂದಿಯವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ವಿ ಬಿ ಬಿರಾದರ್ ರಿಟೈರ್ಡ್ ಸರ್ಜನ್ ಅವರಿಗೂ ಕೂಡ ಸಯೂರ್ ಆಸ್ಪತ್ರೆಯ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ಸಯೂರ್ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಹಾಗೂ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಂಬರೀಶ್ ಬಿರಾದರ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ ಶ್ವೇತಾ ಮೇಡಮ್ MD ಇಂಟರ್ನಲ್ ಮೆಡಿಸಿನ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಸುಧಾ ಮೇಡಮ್ ಅವರಿಗೂ ಕೂಡ ಸಯೂರ್ ಆಸ್ಪತ್ರೆಯ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಅರವಿಂದ್ ಕೆ ಆರ್ಥೋಪೆಡಿಷಿಯನ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. Plastic surgery is not merely about changing the appearances, it is about restoring hope, dignity and confidence to smile again. ಪ್ಲಾಸ್ಟಿಕ್ ಸರ್ಜರಿ ಕೇವಲ ರೂಪವನ್ನು ಬದಲಾಯಿಸುವುದಲ್ಲ, ಅದು ಬದುಕಿಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ಮಾನವೀಯ ಪ್ರೇರಣೆಯಾಗಿದೆ. ಈ ಸಂದರ್ಭದಲ್ಲಿ ಸಯೂರ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಸಾಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು
ಸಯೂದ್ ಆಸ್ಪತ್ರೆಯ ಪರವಾಗಿ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ವಂದನೆಗಳು. ಸವಿಸ್ತಾರವಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದು ಜ್ಞಾನವನ್ನು ಮೂಡಿಸಿ ಅತಿಥಿಗಳಿಗೆ ಸ್ವಾಗತಿಸಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕರ್ವೇಸ್ ಅವರಿಗೆ ಧನ್ಯವಾದಗಳು. ಈಗ ಸಸಿಗೆ ನೀರು ಉಳಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಇವತ್ತಿನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ಸಸಿಗೆ ನೀರನ್ನು ಹಾಕಿ ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸಹಯೋಗ ಆಸ್ಪತ್ರೆಯು ಕೂಡ ಇದೇ ರೀತಿ ಬೆಳಿಬೇಕು ಅಂತ ಹೇಳಿ ನಮ್ಮ ಒಂದು ಕಳಕಳಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ಒಂದು ಈ ಕಾಳಜಿ ಈ ಒಂದು ಆಸ್ಪತ್ರೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಗಣ್ಯರಿಗೆ ಧನ್ಯವಾದಗಳು. ಈಗ ಅತಿಥಿಗಳಿಗೆ ಸನ್ಮಾನ. ಮೊದಲನೇದಾಗಿ ಡಾಕ್ಟರ್ ವಿ ಬಿರಾದರ್ ಸರ್, ರಿಟೈರ್ಡ್ ಸರ್ಜನ್, ಇವರಿಗೆ ನಮ್ಮ ಬಸವರಾಜ್ ಪಾಟೀಲ್ ಸರ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇವೆ. ಬಸವರಾಜ್ ಪಾಟೀಲ್, ಡಾಕ್ಟರ್ ವಿ ಬಿರಾದರ್ ಸರ್ ಅವರಿಗೆ. ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಡಾಕ್ಟರ್ ಅಂಬರೀಶ್ ಬಿರಾದಾರ್ ಸರ್ ಅವರಿಗೆ ಶ್ರೀನಿವಾಸ್ ಸರ್ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಡಾಕ್ಟರ್ ಶ್ವೇತಾ ಬಿರಾದರ್ ಮೇಡಮ್ ಅವರಿಗೆ ಮಹಾಲಕ್ಷ್ಮಿ ಅವರಿಂದ ಸನ್ಮಾನ. ಮಹಾಲಕ್ಷ್ಮಿ ಮೇಡಮ್ ಅವರಿಂದ ಸನ್ಮಾನ. ಈಗ ತಾನೇ ವೇದಿಕೆಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಅತಿಥಿಗಳಾಗಿರ್ತಕ್ಕಂಥ ಮಂಜುನಾಥ್ ಶೆಟ್ಟಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಮಂಜುನಾಥ್ ಶೆಟ್ಟಿ ಸರ್. ತಮ್ಮೆಲ್ಲರ ಪರವಾಗಿ ಮಂಜುನಾಥ್ ಶೆಟ್ಟಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಂಜುನಾಥ್ ಶೆಟ್ಟಿ ಸರ್ ಅವರಿಗೆ ನಮ್ಮ ಡಾಕ್ಟರ್ ಅಂಬರೀಶ್ ಬಿರಾದರ್ ಸರ್ ಅವರು ಸನ್ಮಾನಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಕೆ ಸರ್, ಇವರಿಗೆ ಡಾಕ್ಟರ್ ಶಂಕರ್ ಸೂರಿ ಸರ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಸುಧಾ ಕೆರೂರ್ ಮೇಡಮ್ ಅವರಿಗೆ ಫಾತಿಮಾ ಅವರು ಸನ್ಮಾನಿಸಬೇಕಾಗಿ ವಿನಂತಿ.
ಧನ್ಯವಾದಗಳು. ಈ ಆತಿಥ್ಯವನ್ನು ಸ್ವೀಕರಿಸಿದಂತ ಹಾಗೂ ಆತಿಥ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಗಮಿಸಿದ ಮಂಜುನಾಥ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ಬೇಕಂತ ಹೇಳಿ ಕೇಳ್ಬೋದು. ಥ್ಯಾಂಕ್ ಯು ಸರ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತಿನ ದಿವಸ ಸಯೂಡ್ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಮತ್ತು ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡಿಸಿಕೋಬೇಕು. ಸೊ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಅಂಬರೀಶ್ ಬಿರಾದರ್ ಸರ್ ಅವರು ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಒಂದು ವಿಸ್ತೃತವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಸೊ ದಯವಿಟ್ಟು ತಾವೆಲ್ಲರೂ ಅವರ ಒಂದು ಹೇಳಿಕೆಯನ್ನ ಆಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಡಾಕ್ಟರ್ ಅಂಬರೀಶ್ ಬಿರಾದರ್ ಸರ್. ಇವತ್ತು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ 15 ಜುಲೈ 2026. ಕಳೆದ 15 ವರ್ಷದಿಂದ ನಾವು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ದಿನಾಚರಣೆ ಮಾಡ್ತಾ ಇದ್ದೀವಿ. ಇದು ಮಾಡೋಕ್ಕೆ ಕಾರಣ ಏನು ಅಂದರೆ, ತುಂಬ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಗೊತ್ತೇ ಇಲ್ಲ. ಸೊ ನಾನು ಇಲ್ಲಿ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀವಿ, ಈಗ ಬರಳು ಕಟ್ಟಾಗಿರುತ್ತೆ, ಅದು ಒಂದು 6ರಿಂದ 8 ಗಂಟೆ ಒಳಗಡೆ ನಾವು ತಂದಿದ್ರೆ ನಾವು ಅದಕ್ಕೆ ಮರುಜೋಡಣೆ ಮಾಡ್ಬೋದು, ಇಲ್ಲ ಅದಕ್ಕೆ ರಿಕನ್ಸ್ಟ್ರಕ್ಷನ್ ಮಾಡ್ಬೋದು, ಅದಕ್ಕೆ ಏನೇನೋ ಮಾಡ್ಬೋದು. ಈಗ ನಾನು ನೋಡಿರ್ತೀನಿ, ಗಾಯ ಒಂದು ಮಾಡ್ಕೊಂಡು ಬಂದಿರ್ತಾರೆ ಊರಲ್ಲಿ. 15 ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇದೇನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಏನು ಹೆಮ್ಮೆನೂ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂತ ಏನೂ ಇಲ್ಲ. ಸೊ ರೆಗ್ಯುಲರ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆಗ್ತಾನೆ ಇದೆ. ಆಮೇಲೆ ಈ ಪ್ಲಾಸ್ಟಿಕ್ ಸರ್ಜರಿ ಏನು ದುಬಾರಿನೂ ಇಲ್ಲ. ತುಂಬ ಜನಕ್ಕೆ ಕಲ್ಪನೆ ಇದೆ ಪ್ಲಾಸ್ಟಿಕ್ ಸರ್ಜರಿ ದುಬಾರಿ ಆಗಿರ್ಬೋದು, ದುಬಾರಿ ಏನೂ ಇಲ್ಲ, ರೆಗ್ಯುಲರ್ ಸರ್ಜರಿ ಥರನೇ. ಆಮೇಲೆ ರಿಸ್ಕ್ ಇದೆ ಅಂತಂದರೆ ಏನೂ ರಿಸ್ಕ್ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಚರ್ಮ ಮಾಂಸ ಇರೋದ್ರಿಂದ ಯಾವುದೇ ಥರ ರಿಸ್ಕ್ ಇಲ್ಲ. ಸೊ ನಾನು ಒಂದು ಸಂಕ್ಷೇಪದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೆ ಈ ಪ್ರೋಗ್ರಾಮ್ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಲಾಸ್ಟ್ 10 ವರ್ಷದಿಂದ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು? ಬೇಸಿಕಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ, ಯಾವುದೇ ಥರ ಪ್ಲಾಸ್ಟಿಕ್ ಬಳಕೆ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಾವು ಒಂದು ಗ್ರೀಕ್ ವರ್ಡ್ ಇದೆ ಪ್ಲಾಸ್ಟಿಕೋಸ್ ಅಂತ ಹೇಳಿ, ಅದರಿಂದ ನಾವು ಈ ಶಬ್ದ ತಗೊಂಡು ಪ್ಲಾಸ್ಟಿಕ್ ಸರ್ಜರಿ ಅಂತ ನಮ್ಮ ಡಿಪಾರ್ಟ್ಮೆಂಟಿಗೆ ಹೆಸರು ಬಂದಿದೆ. ಚರ್ಮ, ಮಾಂಸ, ರಕ್ತನಾಳ, ನರ, ಕೂದಲು ಇವೆಲ್ಲ ನಮ್ಮ ಅಂಡರ್ ಬರುತ್ತೆ. ಮುಖದ ಮೂಳೆ, ಕೈ ಮೂಳೆ, ಕಾಲು ಮೂಳೆ ಇವೆಲ್ಲ ನಮ್ಮದು ಪ್ಲಾಸ್ಟಿಕ್ ಸರ್ಜರಿ ಅಂಡರಲ್ಲಿ ಬರುತ್ತೆ. ಸೊ ಇದರಲ್ಲಿ ತುಂಬ ಸ್ಪೆಷಾಲಿಟೀಸ್ ಇದೆ. ಕ್ರೇನಿಯೋಫೇಶಿಯಲ್, ಹ್ಯಾಂಡ್ ಸರ್ಜರಿ, ಫುಟ್ ಸರ್ಜರಿ, ಮೈಕ್ರೋವ್ಯಾಸ್ಕ್ಯುಲರ್, ಸಣ್ಣ ಸಣ್ಣ ರಕ್ತನಾಳಗಳು, ಕ್ಯಾನ್ಸರ್ ಈಗ ತೆಗೆದ ಮೇಲೆ ಅದು ಮರುಜೋಡಣೆ ಮಾಡೋಂಥದ್ದು, ಪಿಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ, ಸುಟ್ಟು ಗಾಯ, ಯಾವುದೇ ಥರ ಸುಟ್ಟು ಗಾಯ ಇರಲಿ, ಆಸಿಡ್ ಬರ್ನ್ಸ್ ಇರಲಿ, ಎಲೆಕ್ಟ್ರಿಕಲ್ ಬರ್ನ್ಸ್ ಇರಲಿ, ಬಿಸಿ ನೀರು ಬಿದ್ದಿದ್ದಾಗಿರಲಿ, ಆಮೇಲೆ ಕಾಸ್ಮೆಟಿಕ್ ಸರ್ಜರಿ, ಸುಂದರ ಮಾಡುವಂಥ ಯಾವುದೇ ಸರ್ಜರಿ ಇರಲಿ ಅದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂತ ಬರುತ್ತೆ. ಈಗ ನಾವು ತುಂಬ ಸಲ ನೋಡಿರ್ತೀವಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಭಾಳ ತಪ್ಪು ಕಲ್ಪನೆ ಇದೆ. ನಾವೇನು ಬರೀ ಚರ್ಮ ಹಾಕ್ತೀವಿ ಅಂತ ತಿಳ್ಕೊತೀವಿ, ಇಲ್ಲ ಮುಖ ಚೇಂಜ್ ಮಾಡ್ತೀವಿ. ಈ ಥರ ಯಾವುದಾದ್ರೂ ಕ್ಯಾನ್ಸರ್ ಆಗಿತ್ತು ಮುಖದ ಮೇಲೆ ಅಂತಂದಿದ್ರೆ ಅದಕ್ಕೆ ಮತ್ತೆ ಪುನರ್ನಿರ್ಮಾಣ ಮಾಡ್ಬೋದು. ಮುಖದ ಮೇಲೆ ಯಾವುದೇ ಥರ ಗಡ್ಡೆ ಆಗಿತ್ತು ಅಂದ್ರೆ ಅದಕ್ಕೆ ಕಾಣಲಾರ್ದಂಗೆ ಮಿನಿಮಮ್ ಕಾಣಂಗೆ ಮಾಡೋಂಗೆ. ಆಮೇಲೆ ಇದೆಲ್ಲ ಕ್ಯಾನ್ಸರ್ ಆಗಿತ್ತು, ಅವ್ರಿಗೆ ಕ್ಯಾನ್ಸರ್ ಆಗಿದ್ಮೇಲೆ ಇದು ಅವರಿಗೆ ಮುಖದ್ದು ಮತ್ತೆ ಪುನರ್ನಿರ್ಮಾಣ ಮಾಡೋಂಥ. ಆಮೇಲೆ ಯೂರಿನ್, ಇದು ದವಡೆ ಮೂಳೆ ಕ್ಯಾನ್ಸರ್ ಆಗಿತ್ತು, ಕಾಲಿಂದ ನಾವು ಒಂದು ದವಡೆ ಮೂಳೆ ತಗೊಂಡು ಅದಕ್ಕೆ ಮೂಳೆ ಥರ ಮಾಡಿ ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಈಗ ತುಂಬ ಜನಕ್ಕೆ ನೋಡಿರ್ತೀವಿ ಮಚ್ಚೆ ಇರುತ್ತೆ ಮುಖದ ಮೇಲೆ, ಎದೆ ಮೇಲೆ, ಅವರಿಗೆಲ್ಲ ತೆಗೆದಾಗಿದ್ಮೇಲೆ ಈ ಥರ ಒಂದು ಕಾಣಲಾರ್ದಂಗೆ ಮಾಡಬೇಕು. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು. ಇವಳಿಗೆ ಸಣ್ಣವಳಿದ್ದಾಗ ಕಿವಿ ಒಲೆ ಹಾಕಿದ್ಮೇಲೆ ಅದು ಕಿವಿ ಇನ್ಫೆಕ್ಷನ್ ಆಗಿ ಅದಿಷ್ಟು ಪಾರ್ಟ್ ಹೋಗ್ಬಿಟ್ಟು ಅವಳು ಒಂದು ಏನು ಮಾಡ್ತಾನೆ ಇರಲಿಲ್ಲ, ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವೊಂದು ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಒಂದು 6 ತಿಂಗಳಾಗಿದ್ಮೇಲೆ ಬಂದಿದ್ಲು ಅವಳು. ಅದರಿಂದ ಈಗ ನಾವು ನಾರ್ಮಲ್ ಸೊಸೈಟಿಲಿ ನಾರ್ಮಲ್ ಥರನೇ ಇರಬೇಕು. ಒಂದು ಎಕ್ಸ್ಟ್ರಾ ಬಟ್ ಇದ್ರೂ ನಡೆಯೋದಿಲ್ಲ, ಒಂದು ಎಕ್ಸ್ಟ್ರಾ ಬಟ್ ಕಮ್ಮಿ ಇರಲಿಲ್ಲ ನಡೆಯೋದಿಲ್ಲ. ಸೊ ಆ ಥರ.
ಸೊ ಈ ಥರ ಯಾವುದೇ ಮೂಳೆ ಮುಖದ ಮೂಳೆ ಆಕ್ಸಿಡೆಂಟ್ ಆಗಿದ್ಮೇಲೆ ಇವಳಿಗೆ ಮುಖ ಕ್ಲೋಸ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಇವರಿಗೆಲ್ಲ ಒಂದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಒಂದು ಕರೆಕ್ಷನ್ ಮಾಡ್ಬೋದು. ಇದನ್ನು ಮುಖದ ದೌಡೆ ಮೂಳೆ ಮುರಿದಿದ್ದು ಇವರಿಗೆ ರಿಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ, ಈ ಎಲೆಕ್ಟ್ರಿಕಲ್ ಬರ್ನ್ಸ್ ಇಲ್ಲ ಆಕ್ಸಿಡೆಂಟ್ ಆಗಿದ್ಮೇಲೆ ಲಿಪ್ ಕಟ್ ಆಗಿತ್ತು, ಅದೊಂದು ಪಾರ್ಟ್ ಇರಲಿಲ್ಲ ಅಂದರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಅವ್ರಿಗೊಂದು ನಿಯರ್ ನಾರ್ಮಲ್ ಮಾಡೋಂಗೆ ಮಾಡ್ಬೋದು. ಈಗ ಇವ್ರದ್ದು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ಇವನಿಗೆ ಮುಖದ ಮೇಲೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿ ಅದು ತಿನ್ಕೊಂಡು ಹೋಗಿತ್ತು ಕ್ಯಾನ್ಸರ್ ಎಲ್ಲ. ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ, ಹೊರಗೆ ಹೋಗ್ತಾ ಇರಲಿಲ್ಲ. ಅವರಿಗೆ ಒಂದು ನಾವು 2 ಸ್ಟೇಜ್ ರಿಕನ್ಸ್ಟ್ರಕ್ಷನ್ ಅಂತೇಳಿ ಮಾಡಿ ಈ ಥರ ಒಂದು ಫೈನಲ್ ಅಪಿಯರೆನ್ಸ್ ಕೊಡ್ಬೋದಾಯಿತು. ಸೊ ಈ ಥರ ಎಲ್ಲ ಪಾಸಿಬಲ್. ಇವೆಲ್ಲ ನಾವು ರಿಕನ್ಸ್ಟ್ರಕ್ಷನ್ ನಿಯರ್ ನಾರ್ಮಲ್ ಮಾಡೋಕ್ಕೆ ಡೆಫಿನೆಟ್ಲಿ ಮಾಡ್ಬೋದು. ಸೊ ಈಗ ಕಿವಿ ಕಟ್ಟಾಗಿತ್ತು ಪೂರ್ತಿ, ಈ ಥರ ಇದ್ದಾಗ ನಾವು ಒಂದು 6 to 7 hours ಟೈಮ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. 6 to 7 hours ಒಳಗಡೆ ಬಂದಿದಾಗ ನಾವು ಇದೊಂದು ನಾರ್ಮಲ್ ಅಪಿಯರೆನ್ಸ್ ಮಾಡೋಂಗೆ ಮಾಡ್ಬೋದು. ಇದು ಒಂದು ಇಲ್ಲಿ ಡಿಫೆಕ್ಟ್ ನಾವು ನೋಡ್ಬೋದು. ಇದಕ್ಕೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಒಂದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್. ಮುಖದ್ದು ಈ ಆಕ್ಸಿಡೆಂಟ್ ಆಗಿದ್ಮೇಲೆ ನಾವು ಮುಖ ಹಂಗೆ ಬಿಟ್ಟಿದ್ವಿ, ಮೂಳೆ ತರಲಿಲ್ಲ ಅಂತಂದರೆ ಒಂದು ಡಿಫೆಕ್ಟ್ ಇದೆ. ಆ ಡಿಫೆಕ್ಟ್ ಎಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಚೆನ್ನಾಗಿ ಮಾಡ್ಬೋದು. ಇನ್ನು ತಲೆ ಮೇಲೆ ಸ್ಕಾರ್ಸ್ ಆ ಜಾಗದಲ್ಲಿ ಕೂದಲು ಬೆಳೆಯಲಿಲ್ಲ ಅಂತಂದಿದ್ರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಒಂದು ನಾರ್ಮಲ್ ಅಪಿಯರೆನ್ಸ್ ಕೊಡೋಕ್ಕೆ ನಾವು ಕೊಡ್ಬೋದು. ಅದರಿಂದ ಈಗ ಮುಖದ ಮೇಲೆ ಈ ಥರ ಸ್ಕಾರ್ ಇದ್ದಿದ್ರೆ ತುಂಬ ಮುಜುಗರ ಆಗುತ್ತೆ. ಅವರೆಲ್ಲ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹೋಗೋಕ್ಕಾಗಲ್ಲ, ಫ್ರೆಂಡ್ಸ್ ಎಲ್ಲ ಅನ್ಸಕ್ಕೆ ಶುರು ಮಾಡ್ತಾರೆ. ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಮಿನಿಮಮ್ ಲೀಸ್ಟ್ ಕಾಣಂಗೆ ನಾವು ಅದು ಮಾಡ್ಬೋದು. ಆಮೇಲೆ ಈಗ ಇವೆಲ್ಲ ಎಲೆಕ್ಟ್ರಿಕಲ್ ಲಿಪ್ ರಿಕನ್ಸ್ಟ್ರಕ್ಷನ್ ಅಂದರೆ ಈ ಲಿಪ್ ಭಾಗ ಹೋಗಿದೆ, ಅದು ಹೋಗಿತ್ತು ಅಂತಂದರೆ ನಾವು ಅದಕ್ಕೆ ಮತ್ತೆ ಮೊದಲಿನ ಥರನೇ ಮಾಡ್ಬೋದು. ಈ ಸೀಳು ತುಟಿ, ಸೀಳಂಗ್ಲ ನೀವು ತುಂಬ ಜನ ನೋಡ್ತೀರಿ. ಈಗ ಸೀಳು ತುಟಿ ಇರುತ್ತೆ, ಇಲ್ಲ ಸೀಳಂಗ್ಲ ಇರುತ್ತೆ, ಈ ಥರ ಇದು ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಒಂದು ನಾರ್ಮಲ್ ಅಪಿಯರೆನ್ಸ್ ಕೊಡ್ಬೋದು ಅಂತ ಹೇಳ್ತೀವಿ. ಈಗ ಕುಷ್ಠರೋಗ ಈಗೆಲ್ಲ ಕಮ್ಮಿಯಾಗಿದೆ, ತುಂಬ ಕಮ್ಮಿಯಾಗಿದೆ. ಮೊದಲೆಲ್ಲ ಕುಷ್ಠರೋಗ ಬಂದಿದಾಗ ನಾವು ಕೈ ಹಿಡಿಯಕ್ಕೆ ಬರ್ತಿರಲಿಲ್ಲ, ಅದರಿಂದ ಅವರಿಗೆ ಬರೆಯಕ್ಕೆ ಬರ್ತಿರಲಿಲ್ಲ. ಯಾವುದೇ ಥರ ಏನೇ ವಸ್ತು ಹಿಡಿದಿದ್ರು ಮಿಸ್ ಆಗ್ತಿತ್ತು. ಅದಕ್ಕೆ ನಾವು ಕರೆಕ್ಷನ್ ಅಂತ ಹೇಳಿ ಮಾಡ್ತೀವಿ. ಈಗ ರೀಪ್ಲಾಂಟ್ ನಾವು ತುಂಬ ನೋಡ್ತೀವಿ. ಅಂದರೆ ವಾರದಲ್ಲಿ ಒಂದು 5-6 ಜನ ಒಂದು ಬಾಗಿಲಲ್ಲಿ ಬಟ್ಟಿಟ್ಟು ಕಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಮಷೀನಿಂದ ಕಟ್ಟಾಗಿ ಇವರೆಲ್ಲ ಒಂದು 5 to 6 hours ಒಳಗಡೆ ಬಂದಿದ್ರೆ ನಾವು ಒಂದು ರೀಪ್ಲಾಂಟ್ ಅಂತ ಹೇಳಿ ಮಾಡ್ತೀವಿ. ಅಂದರೆ ಅದಕ್ಕೆ ಮರು ಜೋಡಣೆ ಮಾಡಿ ಅದಕ್ಕೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡೋಂಗೆ ನಾವು ಮಾಡ್ಬೋದು. ಇವು ಈಗ ತುಂಬ ಜನ ನಾವು ನೋಡ್ತೀವಿ, ಈಗ 2 ಬಟ್ ಅಂಟ್ಕೊಂಡಿರುತ್ತೆ, ಸಿಂಡಕ್ಟಿಲಿ ಅಂತ ಹೇಳ್ತೀವಿ. ಇದು ಮತ್ತೆ ಬಿಡ್ಸೋಂಗೆ ಸರ್ಜರಿ ಇವೆಲ್ಲ ನಾವು ಮಾಡ್ಬೋದು. ಎಕ್ಸ್ಟ್ರಾ ಬಟ್ ಇದ್ದರೆ ಅದು ನಾವು ತೆಗೆದು ಅದಕ್ಕೆ ನಾರ್ಮಲ್ ಅಪಿಯರೆನ್ಸ್ ಕೊಡ್ಬೋದು. ಈಗ ಟಿಪ್ ಇಂಜುರೀಸ್ ಅಂದರೆ ಈ ಥರ ಒಂದು ಕಟ್ಟಾಗಿತ್ತು, ಕ್ರಶ್ ಆಗಿತ್ತು ಅಂದರೆ ಅದೊಂದು ರೀಕನ್ಸ್ಟ್ರಕ್ಷನ್ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಅಂತ ಹೇಳಿ ಮಾಡ್ಬೋದು. ಇದು ಥಂಬ್, ಇದು ಹೆಬ್ಬಟ್ ಪೂರ್ತಿ ಕಟ್ಟಾಗೋಗಿದೆ. ಕಟ್ಟಾಗಿದ ಮೇಲೆ ಇದೊಂದು ರೀಕನ್ಸ್ಟ್ರಕ್ಷನ್, ನಾವು ಬೇರೆ ಬಾಡಿ ಭಾಗ ತಗೊಂಡು ಅದಕ್ಕೆ ರೀಕನ್ಸ್ಟ್ರಕ್ಷನ್ ಬಟ್ ಥರನೇ ಮಾಡಿ ನಾವು ಪುನರ್ನಿರ್ಮಾಣ ಮಾಡ್ಬೋದು. ಸ್ವಲ್ಪ ಜನಕ್ಕೆ ಒಂದು ಮ್ಯಾಕ್ರೋಡಕ್ಟಮಿ ಅಂತ ಆಗುತ್ತೆ. ಅಂದರೆ ಹೆಬ್ಬಟ್ಟು ದೊಡ್ಡದಾಗ್ಬೋದು, ಇಲ್ಲ ಕಾಲಿನ ಬಟ್ಟು ದೊಡ್ಡದಾಗ್ಬೋದು, ಭಾಗನೇ ದೊಡ್ಡದಾಗ್ಬೋದು. ಅದಕ್ಕೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡೋಂಗೆ ನಾವು ಮಾಡ್ಬೋದು. ಇದು ಕಾಲಿನ ಸಿಂಡಕ್ಟಮಿ. ಡಯಾಬಿಟಿಕ್ ಫುಡ್ ಅಂದರೆ ಈಗ ತುಂಬ ಡಯಾಬಿಟಿಕ್ಸ್ ಈಸ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಶುಗರ್ ಆಗಿದವರು ನೆಗ್ಲೆಕ್ಟ್ ಮಾಡಿದಾಗ ಈ ಥರ ಗಾಯ ಆಗ್ಬೋದು. ಅದು ಎಷ್ಟೇ ದಿವಸ ಬಿಟ್ಟರೂ ಒಣಗೋದೇ ಇಲ್ಲ. ಆ ಥರ ಇದ್ದಾಗ ನಾವು ಒಂದು ರೀಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಗಾಯ ವಾಸಿ ಮಾಡಿ ಅವ್ರಿಗೆ ಒಂದು ಸ್ಪೆಷಲ್ ಫುಟ್ವೇರ್, ಸ್ಪೆಷಲ್ ಚಪ್ಪಲ್ಸ್, ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಥರ ಅದು ಕರೆಕ್ಟಾಗಿ ಫಾಲೋ ಮಾಡಿದರೆ ಯಾವುದೂ ಆಗೋದೇ ಇಲ್ಲ. ಈಗ ನನ್ನ ಹತ್ರ ಒಂದು 10-15 ವರ್ಷದಿಂದನೂ ಪೇಷಂಟ್ ಫಾಲೋ ಅಪ್ ಇದ್ದಾರೆ. ಕರೆಕ್ಟ್ ಫಾಲೋ ಮಾಡಿದವರಿಗೆ ಇದು ಈ ಥರ ಗಾಯ ಆಗೋದೇ ಇಲ್ಲ. ಆಮೇಲೆ ಯಾವುದೇ ಥರ ಗಾಯ ಆಗಲಿ, ಕೈ ಗಾಯ ಆಗಲಿ, ಯಾವುದೇ 10 ವರ್ಷ 20 ವರ್ಷ ಅವೆಲ್ಲ ನಾವು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಅದಕ್ಕೆ ಪೂರ್ತಿ ವಾಸಿ ಮಾಡ್ಬೋದು. ಇದೆಲ್ಲ ಆಕ್ಸಿಡೆಂಟ್ ಆಗಿದ್ಮೇಲೆ ಇವೆಲ್ಲ ನೋಡ್ಬೋದು. ಇದೆಲ್ಲ ಪೂರ ಕ್ರಶ್ ಆಗಿ ಹೋಗಿದೆ, ಪೂರ ಮೂಳೆವರೆಗೂ ಕ್ರಶ್ ಆಗಿದೆ. ಆರ್ಥೋಪೆಡಿಕ್ ಸರ್ಜನ್ ಅವ್ರ ಮೂಳೆ ಫಿಕ್ಸ್ ಮಾಡೋದಾಗಿದ್ಮೇಲೆ ನಾವು ಇದು ಹೊರಗಿನ ಚರ್ಮ ಮಾಂಸ ಎಲ್ಲ ನಾವು ಫಿಕ್ಸ್ ಮಾಡ್ಬೋದು. ಸೊ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್. ಮುಖ ಈಗ ಕ್ರ್ಯಾಕರ್ ಬರ್ನ್ಸ್ ಅಂದರೆ ನಾವೇನು ಪಟಾಕಿ ಹಚ್ಚಿದ ಮೇಲೆ ಮುಖ ಎಲ್ಲ ಸುಟ್ಟು ಹೋಗಿದ್ಮೇಲೆ ಅವರು 2 ದಿವಸ ಆಗಿದ್ಮೇಲೆ ನನ್ನ ಹತ್ರ ಬಂದಿದ್ದರು. ಬಂದಿದ್ಮೇಲೆ ನಾವು ಇಮಿಡಿಯೇಟ್ಲಿ ಅವ್ರಿಗೆ ಸರ್ಜರಿ ಮಾಡಿ ಇದೊಂದು